ಒಂದು ತಿಂಗಳ ಏನೂ ಆಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ನಾನು ಇದನ್ನು ಒಂದು 3 ದಿನ ಉರಿಬಿಟ್ಟು ಆಮೇಲೆ ಫ್ರಿಜ್ ಒಳಗಿಡ್ತೀನಿ. ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತಾನೇ ಜಳಕ ಆಗಿದೆ, ಬೆಳಗ್ಗೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ತಾನೇ ಜಳಕ ಆಗಿದೆ ನೋಡಿ, ಮುಖದ ಮೇಲೆ ಎಲ್ಲ ಎಷ್ಟು ಮೊಡವೆ ಆಗಿದೆ. ಅದ್ರಾಗ ನನ್ನ ಕೈ ಸುಮ್ಮಿರೋದಿಲ್ಲ, ಇಲ್ಲೊಂದು ಮೊಡವೆ ಆತಿಲ್ಲ, ಅದನ್ನ ಈ ಥರ ಕೆದರ್ಕೊಳ್ಳೋದು ಆ ಥರ ಆಗಿ ಮುಖದ ಮೇಲೆಲ್ಲ ಕಲೆ 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 ಆಗ್ಯಾವ. ಬನ್ನಿ ಇವಾಗ ಮುಖಕ್ಕೆ ಸ್ವಲ್ಪ ಏನಾದರೂ ಹಚ್ಕೊಳ್ಳಮ್ಮ. ಮುಖಕ್ಕೆ ಏನೇ ಹಚ್ಕೇಲಿ ಮಾಯ್ಶ್ಚರೈಸರ್ ಮೇನ್ ಇಂಪಾರ್ಟೆಂಟ್, ಮಾಯ್ಶ್ಚರೈಸರ್ ಹಚ್ಬೇಕು. ನಾನು ಯೂಸ್ ಮಾಡೋದು ನ್ಯೂವ ಇದು ಯಾಕೋ ಒಂಥರ ಸಾರಿ. ನಾನು ಈ ಮೊದಲಿಗೆ ನಮ್ಮ ಮುಖಕ್ಕೆ ಯಾವುದೇ ಕ್ರೀಮ್ ಹಚ್ಕೊಳ್ಳಿ, ಮೊದಲು ಮಾಯ್ಶ್ಚರೈಸರ್ ಹಚ್ಕೊಂಡ್ರೇ ಸ್ವಲ್ಪ ಮುಖ ಏನೋ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿ ಅಂದ್ರೆ ನಮ್ಮ ಸ್ಕಿನ್ ನಾವು ಹೇಳ್ದಂಗೆ ಕೇಳುತ್ತಂತ ಅರ್ಥ. ಬರೀ ಇವಾಗ ಸ್ವಲ್ಪ ಸ್ವಲ್ಪ ತಗೊಂಡು ಹಚ್ಕೊಂಡ್ರೆ ಸಾಕು ಮಾಯ್ಶ್ಚರೈಸರ್. ನೋಡಿ, ಮಚ್ಚರ್ ನನಗೊಂಥರ ನನ್ನ ಸ್ಕಿನ್ನು ಸೇಫ್ಟಿಯಾಗಿ ಐತಿ ಅನ್ನೋಂಗೆ ನನಗೊಂಥರ ಫೀಲ್ ಅನಿಸ್ತೈತೆ. ಹಂಗಾಗಿ ನಾನು ಯೂಸ್ ಮಾಡ್ತೀನಿ. ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮು ಸ್ಪ್ರೇ ಮಾಡಿ. ನೆಕ್ಸ್ಟ್ ನಾವು ಲ್ಯಾಕ್ಮಿ ಫೌಂಡೇಶನ್ನು, ಸನ್ಸ್ಕ್ರೀನು, ಇನ್ನು ಏನೇನೆಲ್ಲ ಕ್ರೀಮ್ ಹಚ್ತಾರೆ, ಅದು ಯಾವುದಾದ್ರೂ ಹಚ್ಚಕ್ಕಿಂತ ಮೊದಲು ಮಾಯ್ಶ್ಚರೈಸರ್ ಹಚ್ಚಿ ಆಮೇಲೆ ಎಲ್ಲ ಕ್ರೀಮ್ ಹಚ್ಚು. ಹಂಗಾದ್ರೆ ನಮ್ಮ ಸ್ಕಿನ್ ಒಂದು ಸ್ವಲ್ಪ, ನಮ್ಮ ಸ್ಕಿನ್ಗೆ ಯಾವುದೇ ಹಾನಿ ಆಗೋದಿಲ್ಲ. ನಾನು ನೆಕ್ಸ್ಟ್ ಯೂಸ್ ಮಾಡೋ ಕ್ರೀಮು ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಪೋನ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ. ಆ ಕ್ರೀಮ್ ಹಚ್ಚಿಂದ ಪೋನ್ಸ್ ಕ್ರೀಮ್ ಹಚ್ತೀನಿ. ನಂದು ಐಲಿ ಸ್ಕಿನ್, ಹಂಗಾಗಿ ಪಿಂಪಲ್ಸ್ ಜಲ್ದಿ ಹೋಗೋದಿಲ್ಲ. ಐಲಿ ಸ್ಕಿನ್ಗೆ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಯಾರಿಗಾದ್ರೂ ಗೊತ್ತಿ, ಮನೆ ಮದ್ದೆಲ್ಲ ನಾನು ಯೂಸ್ ಮಾಡಿ ಎಲ್ಲ ಕೈ ಬಿಟ್ಟಿದ್ದೀನಿ, ಯಾವುದು ನನ್ನ ಸ್ಕಿನ್ನಿಗೆ ವರ್ಕ್ ಆಗಿಲ್ಲ. ಯಾರಿಗಾದ್ರೂ ಬೆಸ್ಟ್ ರೆಮಿಡಿ ಗೊತ್ತಿದ್ರ ಕಮೆಂಟ್ ಮಾಡ್ರಿ. ನೋಡಿ, ಕ್ರೀಮ್ ಇಷ್ಟೇ ನೋಡ್ರಿ. ನಾ ಬೆಳಗ್ಗೆ ಹಚ್ಚೋದು ಏನು ಹೆವಿ ಮೇಕಪ್ ಮಾಡೋದು, ಅದು ಮಾಡೋದು, ಡೈಲಿ ಮೇಕಪ್ ಮಾಡ್ಕೊಂತ ಕುಂತ್ರ ಸಿಂಪಲ್. ಆಮೇಲೆ ಡೈಲಿ ನಾನು ಹಣಿಗೆ ಹಚ್ತೀನಿ ಬಿಡ್ತೀನಿ, ಬಟ್ ಇಲ್ಲಿ ಇಲ್ಲಿ ಸಿಂಧೂರ ಹಚ್ಚಿಲ್ಲ ಅಂದ್ರೆ ನನಗೇನೋ ಒಂಥರ ಸಮಾಧಾನ ಆಗೋದಿಲ್ಲ. ಡೈಲಿ ಸಿಂಧೂರ ಹಚ್ತೀನಿ ನಾನು. ಹೆಣ್ಮಕ್ಳಿಗೆ ಅದ ಒಂಥರ ಲಕ್ಷಣ ಅಲ್ವಾ, ಹಾಗಾಗಿ ಸಿಂಧೂರ ಡೈಲಿ ಹಚ್ತೀನಿ. ಖಾಲಿಯಾಗಿಂದ ಬಾಕ್ಸ್ ಸುಮ್ಮನೆ ಬಿಸಾಡ್ಬಿಡ್ತೀವಿ, ಬಿಸಾಡೋಕ್ಕಿಂತ ಯಾವ್ದಕ್ಕಾರ ಒಂದು ಯೂಸ್ ಮಾಡ್ಕೋಬೇಕಲ್ವಾ. ಹಂಗಾಗಿ ನಾನು ಇದ್ರಾಗ ಕುಂಕುಮ ಹಾಕಿಟ್ಟೀನಿ. ಸುಮ್ಮ ಇದೊಂದು ಕುಂಕುಮ ಹಾಕಕ್ಕೆ ಮತ್ತೊಂದು 15 ರೂಪಾಯಿ ಕೊಟ್ಟು ಬಾಕ್ಸ್ ತರೋದು ಯಾಕೆ? ಹಾಗಾಗಿ ನಾನು ಇದ್ರಾಗೆ ಖಾಲಿಯಾಗಿತ್ತಲ್ಲ ಅದು ಬಾಕ್ಸ್, ಹಂಗಾಗಿ ನಾನು ಅದ್ರಾಗ ಅಂದ್ರೆ ನಾನು ದೇವ್ರಿಗೆ ಹಚ್ಚೋದು ಕುಂಕುಮ ಬೇರೆ ಇಟ್ಟಿರ್ತೀನಿ, ಹಣೆಗೆ ಹಚ್ಚೋ ಕುಂಕುಮ ಬೇರೆ ಇಟ್ಟಿರ್ತೀನಿ. ದೇವ್ರಿಗೆ ಹಚ್ಚೋದು
ಎಣ್ಣೆಗೆ ಹಚ್ಚೋದು ಯಾವತ್ತೂ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನಾವು ಹಚ್ಚೋದನ್ನ ದೇವ್ರಿಗೆ ಹಚ್ಬಾರ್ದಂತೆ. ಹಂಗಾಗಿ ನಾನು ಡೈಲಿ ನಾನು ಯೂಸ್ ಮಾಡೋ ಕುಂಕುಮನ ಬೇರೆ ಇಟ್ಟಿರ್ತೀನಿ. ದೇವ್ರಿಗೆ ಯೂಸ್ ಮಾಡೋ ಕುಂಕುಮನ ಜಗಲಿ ಮೇಲೆ ಇರುತ್ತೆ. ಹಂಗಾಗಿ ನಾನು ಇಷ್ಟು ದಿನ ಹಂಗೆ ಪ್ಯಾಕೆಟ್ ಒಳಗೆ ಇಟ್ಟಿದ್ದೆ. ಇದು ಖಾಲಿ ಆಯ್ತಲ್ಲ, ಖಾಲಿ ಆಗಿಂದ ಇವ್ನು ಎಷ್ಟೋ ಸರಿ ಬಿಸಾಕ್ಬಿಟ್ಟಿದ್ದೀನಿ ನಾನು. ಬಟ್ ಈ ಸರಿ ಯಾಕೋ ಬಿಸಾಕ್ಬಾರ್ದು ಅನ್ನಿಸ್ತಿ. ಹಂಗಾಗಿ ಏನು ಮಾಡೋದು ಅಂತಂದು ಅವತ್ತು ಊರಿಗೆ ಹೊಂಟಿದ್ವಲ್ಲ, ಹಂಗೆ ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಎದ್ರಾಗ ಹಾಕೊಂಡು ಹೋಗ್ಬೇಕಂತಂದು ಗೊತ್ತಾಗ್ಲಾರ್ದನ ಇದು ಖಾಲಿ ಆಗಿತ್ತು, ಇದ್ರಾಗ ಹಾಕೊಂಡು ಹೋದೆ. ಇಷ್ಟೇ ನೋಡ್ರಿ ನನ್ನ ಬೆಳಗ್ಗಿನ ಸ್ಕಿನ್ ಕೇರ್. ಇಷ್ಟೇ ಆದ್ರೇನೆ ಸಾಕು. ನೋಡಿ ನನ್ನ ಮಗಳು ಸ್ಕೂಲ್ ಇಲ್ಲ, ಮನೆಗೆ ಇದ್ದು ಹುಚ್ಚಿಕಿನ ಬಲ ಆಗ್ಯಾಳ. ಸ್ಕೂಲ್ ಇದ್ರೆ ಎಷ್ಟೊತ್ತಿ ಸ್ಕೂಲಿಗೆ ಹೋಗ್ತಿದ್ಲು. ಈಗ ರೆಡಿ ಆಗಕ್ಕೆ ಎಲ್ಲಿ ಹೋಗಿ ಬಿಡು, ಆಮೇಲೆ ರೆಡಿ ಆಗಮ್ಮಂತ ಹೇಳ್ತಾಳ. ತಲೆ ಬಚ್ಕೊಂಡ್ರೆ ತಲೆ ಬಚ್ಕೊಳಕಿಲ್ಲ, ಜಳಕ ಮಾಡ್ಯಾಳ. ಜಳಕ ಮಾಡಿ ಮನ್ಯಾಗ ಓಡಾಡಕತ್ತಾಳ. ಹೋಮ್ವರ್ಕ್ ಮಾಡೋದೇಳು, ಸ್ವಲ್ಪ ಒಂದು ಪೇಜ್ ಹೋಮ್ವರ್ಕ್ ಮಾಡ್ಯಾಳ. ಹೋಮ್ವರ್ಕ್ ಮಾಡಿ ಅಷ್ಟೇ ಬಿಟ್ಟಾಳ. ಇನ್ನು ರೆಡಿ ಆಗೋದು ಯಾವಾಗೋ ಏನೋ, ತನಗೆ ಇಷ್ಟ ಬಂದ ರೆಡಿ ಹಾಕಾಳ. ಸದ್ಯಕ್ಕೆ ನಾವಂತೂ ಹೇಳಿದ್ದು ಕೇಳೋದಿಲ್ಲ. ಆಕಿಗೆ ಇಷ್ಟ ಬಂದ ರೆಡಿ ಆಗಲಿ. ಈಗೇನು ಸ್ಕೂಲ್ ಇಲ್ಲ, ಆಕಿದ್ದೇ ಟೈಮ್ ಟೈಮ್ ಈಗ ಈಗ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಚಿತ್ರಾನ್ನ ಮಾಡ್ಬೇಕಂದ್ವಿ. ಚಿತ್ರಾನ್ನ ನನ್ನ ಮಗಳು ಬ್ಯಾಡ ಅಂದ್ಲು. ಈಗ ಅನ್ನ ಅಂತರೂ ಮಾಡಿಟ್ಟಿನಿ. ಈಗ ಅಂದಕ್ಕೆ ಏನು ಹಾಕೊಂಡು ಉಣ್ಬೇಕಂತ ಗೊತ್ತಾಗತ್ತು. ಈಗ ಅದಕ್ಕಂತ ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡ್ಕೊತೀನಿ. ಆ ಚಟ್ನಿ ಹೇಗೆ ಮಾಡೋದಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ನೈಟೇ ನಾನು ಚಟ್ನಿ ಮಾಡ್ಬೇಕಂತ ಮೆಣಸಿನ್ಕಾಯಿ ಆಮೇಲೆ ಶೇಂಗಾನ ಹುರಿದಿಟ್ಕೊಂಡಿದ್ದೆ. ನೈಟ್ ಚಟ್ನಿ ಮಾಡ್ಬೇಕಾದ್ರೆ ಕರೆಂಟ್ ಹೋಗ್ಬಿಡುತ್ತೆ. ಹಂಗಾಗಿ ನೈಟ್ ಚಟ್ನಿ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಚಿತ್ರಾನ್ನ ಮಾಡ್ಬೇಕು ಅಂದ್ಕೊಂಡ್ವಲ್ಲ, ಚಿತ್ರಾನ್ನ ನನ್ನ ಮಗಳು ಬೇಡ ಅಂದ್ಲು. ಹಾಗಾಗಿ ಚಿತ್ರಾನ್ನ ಮಾಡಲಿಲ್ಲ. ಏನು ಮಾಡೋದಪ್ಪ ಅಂದ್ಕೊಂಡು ಅವಾಗ ನೈಟ್ ಶೇಂಗಾ ಮೆಣಸಿನ್ಕಾಯಿ ಹುರಿದಿದ್ವಲ್ಲ ಅದಿತ್ತು. ಹಂಗಾಗಿ ಇದರಲ್ಲಿದ್ದ ಒಂದು ಚಟ್ನಿ ಮಾಡೋಣ ಅಂತಂದು ಈಗ ಚಟ್ನಿ ಮಾಡ್ತಾಯಿದ್ದೀನಿ. ಬನ್ನಿ. ಆಲ್ಮೋಸ್ಟ್ ಈ ಚಟ್ನಿ ಎಲ್ಲರೂ ಮಾಡಿರ್ಬೋದು, ಬಟ್ ಮಾಡದೇ ಇರೋರು ಈ ಚಟ್ನಿನೊಮ್ಮೆ ಮಾಡ್ಕೊತೀನಿ ರೀ. ಈಗ ಒಂದು ಹಂಚು ಕಾಯಿ ಕುಟ್ಕೊಂಡಿದ್ದೀನಿ. ಹಂಚಿಗಾದ್ಮೇಲೆ ಒಂದು ಟೊಮೊಟೊ, ಈ ಉಳ್ಳಾಗಡ್ಡಿನ ಮತ್ತು ಟೊಮೊಟೊನ ಸಣ್ಣಾಗಿ ಕಟ್ ಮಾಡಿ ಆಯಿಲ್ ಹಾಕ್ಯಂಡು ಫ್ರೈ ಮಾಡಬೇಕು. ಟೊಮೊಟೊನ ಸ್ವಲ್ಪ ಹುಳಿ ಇರೋ ತೊಗೊಂಡ್ರೆ ಖಾರ, ಹುಳಿ, ಸಿಹಿ ಆಗಿದ್ರೇ ಖಾರ ಒಂಥರ ಟೇಸ್ಟ್ ಆಗಿರ್ತೈತಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿದ್ಗಟ್ಲೆ ನನ್ನ ಮಗಳು ಅಲ್ಲಿ ಕೂತಿದ್ಲಲ್ಲ, ಎಣ್ಣೆ ನಂಗೆ ಸಿಡಿದು ಬಿಡ್ತಂತ ಎದ್ಲು. ಸುಮ್ಮ ಹೇಳಿದ್ಲು, ಏನು ಎಣ್ಣೆ ಸಿಡಿದಿಲ್ಲ, ಸುಮ್ಮ ಹೇಳಾಕತ್ತಾಳ. ಡೌರಾಣಿ ನನ್ನ ಮಗಳು. ಇದು ಆನಿಯನು ಕೆಂಪು ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಟೊಮೊಟೊ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಆನಿಯನು ಕೆಂಪು ಆಗಿದೆ. ಈಗ ಟೊಮೊಟೊನೂ ಸಿಪ್ಪೆ ಬಿಡಾಕತ್ತಿದೆ. ಈ ಥರ ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲಾಗಿ ಫ್ರೈ ಮಾಡಿದರೆ ಜಲ್ದಿ ಫ್ರೈ ಆಗುತ್ತೆ. ಈಗ ಫ್ರೈ ಆಗಿದೆ. ಈಗ ಇದನ್ನು ತಣ್ಣಗೋಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಈಗ ಮತ್ತೆ ಇದಕ್ಕೆ ಒಂದು ದೊಡ್ಡ ಗಡ್ಡೆಯಷ್ಟು ಒಂದು 10-15 ಎಸಳುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸುಲಿದಿದ್ದಿಲ್ಲ, ಹಾಗಾಗಿ ಬೆಳ್ಳುಳ್ಳಿ ಸುಲಿಯಾಗತ್ತೀನಿ. ನೋಡಿ, ಒಂದು 10-15 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಕೊಳಮ್ಮ. ನನ್ನ ಮಗಳಿಗೆ ಫ್ರಿಜ್ನಾಗ ಹೋಗಿ ಅಲ್ಲ ಕೊತ್ತಂಬರಿ ಇತ್ತು ತೊಗೊಂಬ ಅಂತ ಹೇಳಿದೆ. ಕೊತ್ತಂಬರಿ ಎಲ್ಲ ಒಣಗೋಗೈತಿ, ಇದು ಹಾಕ್ತೀಯಾ ಅಂತ ಕೇಳಾಕತ್ತಿದ್ಲು. ಇನ್ನಾಗಿಲ್ಲಿ ತುಂಬ ಹಾಕೊಂಬಂದೆ. ಅದು ಫ್ರಿಜ್ನಲ್ಲೇ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಿಲ್ಲ, ಅದನ್ನು ಸುಮ್ಮ ಹಂಗೆ ಇಟ್ಟಿದ್ದೀನಲ್ಲ, ಹಂಗಾಗಿ ಅದು ಒಣಗಿಲ್ಲ, ಬಾಡ್ದಂಗೆ ಆಗೈತಿ. ಏನೂ ಆಗಿಲ್ಲ. ಎಲ್ಲದು ಹಾಕ್ಕೊಂಡು ತಿನ್ನೋದೆಲ್ಲ ಹಾಕ್ಕೊಂಡು ತಿನ್ನೋಣ. ಸ್ವಲ್ಪ ಅಲ್ಲ ಹಾಕ್ಕೊಳಮ್ಮ.
ನನ್ನ ಮಗಳು ಅಲ್ಲ ದೊಡ್ಡ ಸೈಜ್ ಎಲ್ಲ ತೊಗೊಂಬಂದಿದ್ಲ, ಸಾಕು ನಾನು ಸ್ವಲ್ಪ ತೊಗೊಂಡೆಲ್ಲ ಸಾಕನೇ ಇಷ್ಟ ಅಂತಂದ್ಲು. ಸಾಕು ಇಷ್ಟ ಸಾಕು ಅಂದಕ್ಕೆ ನಾನು ದೊಡ್ಡ ಸಣ್ಣದೇ ತೊಗೊಂಬರ್ತಿದ್ನಿಲ್ಲ, ನೀನು ಯಾಕೆ ದೊಡ್ಡ ತೊಗೊಂಬಾ ಅಂತ ಹೇಳಿದೆ ಅಂದ್ಲು. ಆಕೆ ಕೇಳಿದ್ಲು, ಬಟ್ ಮಮ್ಮಿ ಸಣ್ಣದ ದೊಡ್ಡದ ಅಂತಂದು ನಾನು ಯಾವುದಾದ್ರೂ ತೊಗೊಂಬಾ ಅಂದೆಲ್ಲ. ಆಕೆ ದೊಡ್ಡ ತೊಗೊಂಬಂದಾಳ, ಅಷ್ಟು ಹಾಕ್ತೀನಿ ಅಂದ್ಕೊಂಡು ದೊಡ್ಡ ತೊಗೊಂಬಂದಾಳ. ದೊಡ್ಡದು ಹಾಕಿಲ್ಲಲ್ಲ, ಅದಕ್ಕೆ ಹೇಳ್ತಾಳ ನಾನು ಸಣ್ಣದಿತ್ತು ಸಣ್ಣದು ತೊಂಬರ್ತಿದ್ನಿ, ಯಾಕೆ ದೊಡ್ಡ ತೊಗೊಂಬಂದಿ ಅಂತ ಹೇಳಿದ್ಲು. ಈಗ ಎಲ್ಲ ತಣ್ಣಗಾಗೈತಿ, ಮಿಕ್ಸಿ ಮಾಡ್ಕೊಳ್ಳೋಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ಸುಮ್ಕು ಹಾಕಿ ನಾ ಏನಾದರೂ ಅಡುಗೆ ಮಾಡಕತ್ತೀನಿ ಅಲ್ಲಿ ಬಂದು ಗ್ಯಾಸಿನ ಕಟ್ಟೆ ಮೇಲೆ ಕುಂದಿರ್ತಾಳೆ. ಏನಾದರೂ ಹಂಗೆ ಒಟ ಅನ್ನಕ್ಕೆ ಬಾಯಿ ಒಟ್ಟ ಸುಮ್ಮಿರೋದಿಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳಮ್ಮ, ಯಾಕಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಇದು ಚಟ್ನಿ ಯಾವ ಥರ ಬರುತ್ತಂದ್ರೆ ಸಿಹಿ ಖಾರ ಹುಳಿ ಈ ಮೂರು ಮಿಕ್ಸ್ ಆಗಿರುತ್ತಲ್ಲ, ಒಂಥರ ಟೇಸ್ಟ್ ಅನಿಸುತ್ತೆ. ಈಗ ಇದು ಮಿಕ್ಸ್ ಆಗೈತಿ, ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳಮ್ಮ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ. ಯಾಕೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಇಡೋಕ್ಕಾಗುತ್ತೆ. ಈಗ ಎಣ್ಣೆ ಹಾಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಕಾದಿಂದ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಈ ಚಟ್ನಿ ತಿನ್ನಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ಸಿಗುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ನೀವು ನೋಡಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ. ಈಗ ಇದೆಲ್ಲ ಚಟ್ನಿ ಹಾಕೊಂಡು ಎಣ್ಣೆ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ಎಣ್ಣೆ ಒಳಗೆ ಹಾಕಿಂದ ಯಾವ ಥರ ಫ್ರೈ ಮಾಡ್ಬೇಕಂದ್ರೆ, ಇದು ಎಣ್ಣೆ ಒಳಗೆಲ್ಲ ಮಿಕ್ಸ್ ಆಗಿ ಆಮೇಲೆ ಇದು ಟೊಮೊಟೊ ಉಳ್ಳಾಗಡ್ಡಿ ನೀರು ಇರುತ್ತಲ್ಲ, ಅದೆಲ್ಲ ನೀರು ಹೋಗಿ ಇದು ಚಟ್ನಿ ಲಾಸ್ಟಿಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತೈತಲ್ಲ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೀವು ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಮತ್ತು ಹುಳಿ ಸಿಹಿ ನೋಡಿಕೊಂಡು ನಿಮಗೆ ಯಾವ್ದು ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಕಮ್ಮಿ ಅನ್ಸಕತ್ತಿತ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈ ಚಟ್ನಿನೇ ನೀವು ಹೊರಗಿಡೋದಾದರೆ 2 ವಾರ ಆರಾಮಾಗಿ ಹೊರಗಿಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದಾದರೆ ಬೆಲ್ಲ ಬೇಕಾದರೂ ಏನೂ ಆಗೋದಿಲ್ಲ. ಸ್ವಲ್ಪ ಖಾರ ಅನ್ನಿಸ್ತಿ, ಹಂಗಾಗಿ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ನಮ್ಮ ಮನೆಯಲ್ಲಿ ಖಾರ ತಿನ್ನೋದಿಲ್ಲ, ನಾನೇ ಸ್ವಲ್ಪ ಖಾರ ತಿನ್ನೋದು. ನನ್ನ ಮಗಳು ನಮ್ಮ ಮನೆಯವ್ರಂತೂ ಖಾರನೇ ತಿನ್ನೋದಿಲ್ಲ. ನನ್ನ ಮಗಳು ಸ್ವಲ್ಪ ತಿನ್ನಿಸಿದ್ರೆ ಸೂಪರ್ ಆಗೈತೆ ಅಂತ ಹೇಳಿದ್ಲು. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಫ್ರೈ ಆಗಿದೆ. ಫ್ರೈ ಆಗಿಂದ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಬನ್ನಿ ಈಗ ಊಟ ಮಾಡೋಣ. ಮಕ್ಕಳಿಗೆಲ್ಲ ಈ ಥರ ಚಟ್ನಿ ಮಾಡಿಕೊಡ್ಬೇಕ್ರಿ. ಬರೀ ಅದೇ ದೋಸೆ ಇಡ್ಲಿ ಸಾಂಬಾರು ಬರೀ ಇದೇ ತಿನ್ಸೋದೆಲ್ಲ ಹೇಳ್ಬೇಕು. ನಮಗೆಲ್ಲ ನಮ್ಮವ್ವರೆಲ್ಲ ಹೇಳ್ತಾರಲ್ಲ, ಆಗಿನ ಕಾಲದವರು ಚಟ್ನಿ ತಿಂತಿದ್ರು, ಕಲ್ಲಲ್ಲಿ ಅರ್ದು ಮೆಣಸಿನ್ಕಾಯಿ ತಿಂತಿದ್ರು, ಆ ಥರ ಎಲ್ಲ ಹೇಳ್ತಿದ್ರಲ್ಲ, ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಎಲ್ಲದೂ ತಿನ್ಬೇಕು ಜೀವನದಾಗ, ಏನೈತೆ ಅಂತಾರಲ್ಲ ಆ ಥರ ಎಲ್ಲದೂ ತಿನ್ನಿಸ್ಬೇಕು ಮಕ್ಕಳಿಗೆ. ಮತ್ತು ನೀವು ಅನ್ಬೇಡ್ರಿ, ನೀವು ಎಲ್ಲದೂ ತಿನ್ನಿಸಿದ್ರು ನಿನ್ನ ಮಗಳು ಯಾಕೆ ಆ ಥರ ಅದಾಳ ಅಂತಂದು. ನನ್ನ ಮಗಳು ಎಲ್ಲದೂ ತಿಂತಾಳೆ, ನನ್ನ ಮಗಳು ಇರೋದೇ ಹಾಗೆ. ನೋಡಿ, ಬಿಸಿ ಅನ್ನ, ಸ್ವಲ್ಪ ಚಟ್ನಿ, ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನನ್ನ ಮಗಳಿಗೆ ಕೊಟ್ಟಿನಿ. ನೋಡಿ ಊಟ ಮಾಡಿ ಸೂಪರ್ ಅಂತ. ಅವಳಿಗೇನೋ ಗೊತ್ತಿಲ್ಲ, ಅನ್ನ ಸಾರು ಆ ಥರ ತಿನ್ನೋಕ್ಕಿಂತ ಈ ಥರ ಯಾವುದಾದ್ರೂ ಚಟ್ನಿ, ಶೇಂಗಾ ಚಟ್ನಿ, ಈ ಥರ ನಾನು ಯಾವುದಾದ್ರೂ ಚಟ್ನಿ ಮಾಡಿದ್ರೆ, ಆಮೇಲೆ ಟೊಮೊಟೊ ಚಟ್ನಿ ಆ ಥರ ಎಲ್ಲ ಚಟ್ನಿ ಮಾಡಿದರೆ ಆಕೆ ಏನು ಸಾಂಬಾರು ಏನೂ ಬೇಡ, ಈ ಚಟ್ನಿ ಹಾಕ್ಕೊಂಡು ತಿಂತಾಳೆ. ಈ ಚಟ್ನಿನ ಬಿಸಿ ಅನ್ನ, ಬಿಸಿ ರೊಟ್ಟಿ, ಬಿಸಿ ಚಪಾತಿ ಹಾಕ್ಕೊಂಡು ತಿಂದ್ರೆ
ಚೆನ್ನಾಗಿರುತ್ತೆ. ಆಮೇಲೆ ಕಟುಗೆ ರೊಟ್ಟಿ ಈ ಚಟ್ನಿ ಮೊಸರು ಹಾಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಬೇಜಾರಾದಾಗೆಲ್ಲ ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಇದು ಒಂದು ಚಟ್ನಿ ಇತ್ತಂದ್ರೆ ಸಾಕು ಮನೆಯಾಗ. ಮಕ್ಕಳಿಗೆ ಸ್ಕೂಲ್ ಅಂದಿಲ್ಲ ಅಂದರೆ ಒಂಥರ ಬೇಜಾರಲ್ಲ ಮನೆಯಾಗ. ನೋಡಿ ನನ್ನ ಮಗಳು ಚುಂಟು ನೋಡಾಕತ್ತಾಳ. ನನಗೆ ಮಧ್ಯಾಹ್ನ ಯಾವ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಮತ್ತು ಸಾಯಂಕಾಲದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾಯಂಕಾಲ ಕಸ ಹುಡುಕ್ತಾ ಇದ್ದೀನಿ. ಹೊಸ ಪೊರ್ಕೆ ತಂದ್ರಂತೂ ಮುಗೀತು, ಮನೆ ತುಂಬ ಅದರದೇ ಕಸ ಇರ್ತದೆ. ಮನೆಯಾಗ ಕಸ ಇರುತ್ತೆ ಇಲ್ಲ ಗೊತ್ತಿಲ್ಲ. ಕಸಬರ್ಗಿ ತಂದ್ರಂತೂ ಮನೆ ತುಂಬ ಅದೇ ಇರುತ್ತೆ ಎಲ್ಲ. ಕಸ ಹುಡುಗಿದ್ದಾಯ್ತು. ಈಗ ಸ್ವಲ್ಪ ಸಿಂಕ್ನೇ ಬಾಂಡೆ ಇದ್ವು, ಆ ಬಾಂಡೆ ತಿಕ್ಕೊಳ್ಳೋಂತಂದು ಬಂದೆ. ಬಾಂಡೆ ತಿಕ್ಕಿ ಈ ಊರಾಗಂತೂ ನಾವು ಇರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ. ನೋಡಿ ನಾನು ಬೆಳಗ್ಗೆ ಅನ್ನ ಮಾಡಿದ್ನೆಲ್ಲ, ಅನ್ನಕ್ಕೆಲ್ಲ ಇರಿಬೇಕ್ಬಿಟ್ಟವ. ನಿಮಗೆ ಕಾಣಿಸ್ತಾವ ಇಲ್ಲ ಗೊತ್ತಿಲ್ಲ. ನೋಡಿ ಸ್ವಲ್ಪ ಕಾಣಿಸ್ತಾವ ಅನ್ಕೊಂಡೀನಿ, ನಂಗೆ ಕ್ಯಾಮ್ರಾ ಸರಿಯಾಗಿ ಬಂದಿಲ್ಲ. ಬೇಜಾರು ಅನ್ನಿಸ್ಬಿಡ್ತೆ. ಎಷ್ಟೊಂದು ಅನ್ನ ಇತ್ತಲ್ಲ, ಎಲ್ಲ ಅನ್ನ ಹಾಳಾಗೋಯ್ತು ಅಂತಂದು. ನಮ್ಮ ಮನೇಲಂತೂ ಎಲ್ಲ ಕಡೆ ಇರ್ಬಿ ಸಂಬಂಧ ನಮ್ಮ ಮನೆಗೆ ಸಾಕಾಗಿ ಹೋಗೈತಿ. ಕೆಳಗೂ ಇರಿಬಿ, ಮನೇಲಿ ಅಡುಗೆ ಮಾಡಿ ಏನಾದರೂ ಗ್ಯಾಸಿನ ಕಟ್ಟಿ ಮೇಲೆ ಇಟ್ಟೆ ಮುಗೀತು ನನ್ನ ಕೆಲಸ. ಅವತ್ತು ಒಳ್ಳೆ ಊಟ ಮಾಡೋಕೆ ಏನೋ ಅಡುಗೆ ಸಿಗೋದಿಲ್ಲ, ಆ ಥರ ಎಲ್ಲ ಇರಿಬಿ ಹತ್ಬಿಟ್ಟಿರ್ತಾವ. ಈಗ ಬಾಂಡೆ ತಿಕ್ಕೋದಾಯ್ತು. ನಿಮ್ಮ ಕಡೆ ಎಲ್ಲ ಯಾವ ಥರ ಬಿಸಿಲಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕರ ಊರಿಗೆ ಹೋಗಿದ್ನೆಲ್ಲ ಅಷ್ಟೊಂದು ಬಿಸಿಲು ಅನ್ನಿಸ್ಲಿಲ್ಲ, ಬಟ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲೈತಿ. ಮನೆ ಫ್ಯಾನ್ ಹಚ್ಕೊಂಡು ಕುಂತ್ರೂ ಶೆಕೆ ಅನ್ನಿಸ್ತೈತಿ. ಹೊರಗಂತೂ ಹೋಗೋಕ್ಕೆ ಆಗಲ್ಲ, ಬಿಸಿಲಾಗ ಎಲ್ಗಾರು ಹೋಗ್ಬೇಕನ್ಸಿರುವಲ್ಲಪ್ಪ ಅನ್ನಿಸ್ತೈತಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಬಾಂಡೆ ತೊಳೆದಾದ್ಮೇಲೆ ತಲೆ ಬಾಚ್ಕೊಂಡು ಮುಖ ತೊಗೊಂಡು ರೆಡಿಯಾಗಿನಿ. ನನ್ನ ಮಗಳು ಬೆಳಗ್ಗೆಲಿದ್ದ ತಲೆನ ಬಾಚ್ಕೊಂಡಿಲ್ಲ, ಈಗಾದರೂ ತಲೆ ಬಾಚ್ಕೊತಾಳೇನಂತ ನೋಡೋಣ ಬನ್ನಿ. ಅಕ್ಕಿದು ತಲೆ ಬಾಚಿ ಅಲ್ಲೇ ಕೈಯ ಉಗುರು ಭಾಳ ಆಗಿದ್ವು, ಹಂಗಾಗಿ ಅಕ್ಕಿದು ಉಗುರು ತೆಗಿಯಕತ್ತಿದ್ನೆ. ನಾ ಮಾಡಿರೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾ ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನೀವೇ ನೋಡ್ತೀರಿ. ನೋಡಿ ಈಗ ತೋರ್ಸಾಕತ್ತಾಳ, ಈಗ ನಾ ತಲೆ ಬಚ್ಕೊಂಡೀನಿ ಅಂತಂದು. ಆಕೆದು ಹೂ ಕಟ್ ಮಾಡಾಗಿಂದ ಥ್ಯಾಂಕ್ ಯು ಫಾರ್ ವಾಚ್.